ನಾನೇನು ಹೇಳಿದ್ದೀನಿ? ನಿಶ್ಚಿತವಾಗಿ ವಿಜೇಂದ್ರವ್ರನ್ನ ಈ ಚುನಾವಣೆ ಮುಗಿದ ತೆಗೆದಾಕ್ತಾರೆ. ಬಾಗಲಕೋಟು ನಾವೇ ಗೆಲ್ತೀವಿ, ದಾವಣಗೆರೆ ನಾವು ಗೆಲ್ತೀವಿ. ವಿಜೇಂದ್ರ ಅವರು ಮನೆಗೆ ಹೋಗೋದು ನಿಶ್ಚಿತ, ಎರಡು ಮಾತಿಲ್ಲ. ಏನ್ರಿ ಅವ್ರು ತಿಳ್ಕೊಂಡಾರ ಇವತ್ತಿನ ದಿವಸ. ನಮ್ಮ ಗ್ಯಾರಂಟಿ ಹೆಣ್ಮಕ್ಳು ಊಟ ಹಾಕಿದ್ರೆ ಒಂದು 10-15 ಸಲ ಗೆಲ್ತೀವಿ. ಎಲ್ಲ ಕುಡಿದ್ರೆ ಒಂದು 25-30 ಸಲ. ಅವರೇ ಈ ಬಾರಿ ಹಾಕಂಗಿಲ್ಲ, ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಪರಿಪೂರ್ಣವಾಗಿ ಗೊತ್ತಿಲ್ಲ ಜನರಿಗೆ. ಅದನ್ನೇ ಹಿಡ್ಕೊಂಡು ಈಗ ಎಲ್ಲ ಈ ಜನರಿಗೆ ಬೇಕಾದ್ರೆ ವಿಜೇಂದ್ರಿಗೂ ಕೊಡ್ತೀವಂತ. ಸರ್, ಈಗ AI ತಂತ್ರಜ್ಞಾನ ಬಳಸ್ಕೊಂಡು ಹಣ ಹಂಚ್ತಾ ಇದ್ದಾರೆ ಅಂತ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಬಿಜೆಪಿ ಹೊರಬಿಡ್ತಾ ಇದ್ದಾರೆ. ಅದು ವಿಜೇಂದ್ರಗೆ ರೂಢಿ ಇದೆ. ನಾನು ಮೊನ್ನೆ ಹೇಳಿದ್ದೀನಲ್ಲ, ಅವರು ತಂದೆಯವರು ಯಡಿಯೂರಪ್ಪನವರು ಇದ್ದಾಗ ವಿಜೇಂದ್ರ ಮಾಡೋ ಕೆಲಸನೇ ಅದೇ ಆಗಿತ್ತು, ಕಲೆಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಅಧಿಕಾರ ದುರ್ಬಳಕೆ ಮಾಡ್ಕೊಳಕತ್ತಾರೆ. ಯಾರು? ಅವರೇ ಮಾಡಿದ್ರು. ಮತ್ತು ಅವ್ರ ಮ್ಯಾಗ ಅಲಿಗೇಷನ್ ಇತ್ತಲ್ಲ, ಸಹಿ ಮಾಡ್ತಾರೆ ಯಡಿಯೂರಪ್ಪನವ್ರದ್ದು, ಇವರೇ ಸಹಿ ಪೈಲಿ ಇವರೇ ಸಹಿ ಮಾಡ್ತಾರೆ ಅಂಥೇಳಿ ನಮ್ಮ ಸ್ನೇಹಿತರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಿದ್ರು. ವಿಜೇಂದ್ರ ಅವರು ಯಡಿಯೂರಪ್ಪನವರು ಮಾರಿಷಸ್ನಲ್ಲಿ ಎಲ್ಲೆಲ್ಲೋ ದುಡ್ಡು ಇಟ್ಟು ಬಂದಾರೆ 10,000 ಕೋಟಿ ಅಂತ ಹೇಳ್ತಿದ್ರು. ನಾ ಹೇಳತ್ತಿಲ್ಲ ಮತ್ತೆ ಇದನ್ನು ಹೇಳ್ಯಾರ ಇಲ್ಲೋ? ಯತ್ನಾಳ್ ಅವ್ರು ಹೇಳ್ಯಾರಲ್ಲೋ? ಏನು ಹೇಳಿದ್ರು? 10,000 ಕೋಟಿ ರೂಪಾಯಿ ಸಿಂಗಾಪುರ ಮಾರಿಷಸ್ ಬೇಕಾದ್ರೆ ನಮ್ಮ ನೆನಪದ ನನಗೆ. ಮಾರಿಷಸ್ನಾಗ 10,000 ಕೋಟಿ ರೂಪಾಯಿ ಇಟ್ಟು ಬಂದಾರ ಅಂತ ಹೇಳ್ತಿರು. ದುಬೈದಾಗ, ಸಿಂಗಾಪುರ್ನಾಗ, ಮಾರಿಷಸ್ನಾಗ ಏನು ಹೇಳ್ತಾರೆ ಅವ್ರಿಗೆ ನಮ್ಗೆ ಕೇಳ್ರಿ, ಪಟ್ಟಿಕಣ ಅವ್ರು ಕೇಳ್ರಿ. ತಪ್ಪಿದ್ರೆ ಯಾವ ಊರು ಅನ್ನೋದು ನನಗೆ ಗೊತ್ತಿಲ್ಲ. ಮಾರಿಷಸ್ ನಾನು ಕೇಳಿದ್ನಿ, ಅವ್ರು ಕೇಳ್ರಿ. ಮತ್ತು ಅವ್ರನ್ನ ತೊಗೊಂಡು ಪ್ರಚಾರ ಮಾಡ್ಕೊಂಡಿದ್ರು. ಮತ್ತು ವಿಜೇಂದ್ರ ಎಷ್ಟು ಪವರ್ಫುಲ್ ಇದ್ದಂದ್ರೆ 2 ಕ್ಷೇತ್ರ ಗೆಲ್ಲೋದಿದ್ರೆ ಯತ್ನಾಳ ಯಾಕೆ ಬೇಕಾಗಿತ್ತು? ಉಚ್ಚಾಟಿತ ಯತ್ನಾಳ ಕರ್ಕೊಂಡು ಪ್ರಚಾರಕ್ಕೆ ಹೋಗ್ಬೇಕು, ಪಾಡೆ ಬತ್ತಿ ಅವ್ರಿಗೆ. ಯತ್ನಾಳ್ ಹೋದ್ರೂ ಗೆಲ್ಲಲ್ಲ. ಈಗ ವಿಜೇಂದ್ರ ಕೂಡ ಯತ್ನಾಳ್ ಅವ್ರದ್ದು ಖರಿಯರ್ ಡಮಾರ್ ಮಾರ್ಜಿನ್ ಹೆಚ್ಚಾಗುತ್ತೆ. ಬಾಗಲಕೋಟ್ನಾಗ ಅಲ್ಲಿ ಸೋಲ್ತೀವಿ. ಏನು ಮಾಡಿದಂಗೆ ಆಯಿತು? ಯತ್ನಾಳ ಪ್ರಚಾರಕ್ಕೆ ಹೋದರೂ ಕೂಡ ಸೋತರು. ಅದಕ್ಕೆ ವಿಜೇಂದ್ರ ಮತ್ತು ಯತ್ನಾಳ್ ಕೂಡ ಮನೆಗೆ ಹೋಗೋದು. ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗ ದ್ವೇಷದ ದೋಷವೋ, ಜನ್ಮ ಜನ್ಮದ ಪಾಶವೋ.